ನಾವು ಇವತ್ತು ಒಂದು ಅಡಿಕೆ ತೋಟದಲ್ಲಿದ್ದೀವಿ. ಸರ್, ತಮ್ಮ ಹೆಸರು? ಮಲ್ಲೇಶಪ್ಪ ಅಂತ ಸರ್. ಮಲ್ಲೇಶಪ್ಪ ಅವರೇ, ಯಾವ ಗ್ರಾಮ ಮತ್ತು ಯಾವ ತಾಲೂಕು? ಇದು ಇಂಡೋಳ್ಳಿ ಗ್ರಾಮ ಅಂತ ಸರ್. ಇಂಡೋಳ್ಳಿ ಗ್ರಾಮ, ಆನಂತರ ಉಳಿವಿ ಹೋಬಳಿ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಓಕೆ. ಮಲ್ಲೇಶಪ್ಪ ಅವರೇ, ನೀವು ಮೂಲತಃ ಏನು ಕೃಷಿಯಲ್ಲೇ ಇದ್ದೀರಾ ಅಥವಾ ಬೇರೆ ಕೆಲಸ ಮಾಡಿ? ಟೀಚರ್ ಇದ್ವಿ. ಟೀಚರ್ ಇದ್ರಿ, ಈಗಲೂ ರೈತರ ಕುಟುಂಬನೇ ಸರ್. ಮೂಲತಃ ರೈತರ ಕುಟುಂಬ, ಟೀಚರ್ ಇದ್ರಿ. ಈಗ ಡ್ಯೂಟಿಗೆ ಹೋಗ್ತಾ ಇದ್ದೀರಾ ಅಥವಾ ರಿಟೈರ್ಡ್ ಆಗಿದೆ ಸರ್? ರಿಟೈರ್ಡ್ ಆಗಿದೆ. ಸ್ನೇಹಿತರೆ, ಇವತ್ತು ನಾವು ಮಲ್ಲೇಶಪ್ಪ ಅವರು ಇಂಡುವಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ ಅಡಿಕೆ ತೋಟದಲ್ಲಿ ನಾವಿದ್ದೀವಿ. ಇವತ್ತು ಈ ಒಂದು ವಿಡಿಯೋ ಏನು ನೋಡ್ತಾ ಇದ್ದೀವಿ, ಎಷ್ಟು ವರ್ಷದಿಂದ ನೀವು ಅಡಿಕೆ ತೋಟ ಮಾಡ್ತಾ ಇದ್ದೀರಿ ಸರ್? ನಾನು ಇವಾಗ 10 ವರ್ಷ ಆಯಿತು. ಎಷ್ಟು ಎಕರೆ ಅಡಿಕೆ ತೋಟ ಇದೆ? 4 ಎಕರೆ ಅಡಿಕೆ ತೋಟ ಇದೆ. ಈಗ ನೀವು ಈ ಗ್ರೀನ್ ಪ್ಲಾನೆಟ್ ವಸ್ತುಗಳನ್ನ ಅಥವಾ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಬಳಕೆ ಮಾಡೋಕ್ಕೆ ಮುಂಚೆ ಬೇರೆ ಬೇರೆ ಉತ್ಪನ್ನಗಳು, ರಾಸಾಯನಿಕ ಅಥವಾ ಬೇರೆ ಏನಾದ್ರು ಬಳಕೆ ಮಾಡ್ತಾ ಇದ್ರಿ? ಇಲ್ಲಿವರೆಗೆ ರಾಸಾಯನಿಕ ಯಾವುದು ಬಳಸಿಲ್ಲ. ತುಂಬ ಒಳ್ಳೆ ವಿಚಾರ ಸರ್. ಹಾಗಾಗಿ ಈಗ ನೀವು ಈ ಗ್ರೀನ್ ಪ್ಲಾನೆಟ್ ಏನು ಉತ್ಪನ್ನಗಳನ್ನ ಬಳಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ಸಮಯ ಆಯಿತು ಸರ್? ಈಗೊಂದು 5-6 ವರ್ಷ ಆಯ್ತು ಸರ್. 5-6 ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀರಾ. ಈಗ ನೀವು ಈ 5-6 ವರ್ಷದಿಂದ 10 ವರ್ಷದಲ್ಲಿ ಈಗ ನೀವು ಕಳೆದ 5ರಿಂದ 6 ವರ್ಷದಿಂದ ಏನು ಗ್ರೀನ್ ಪ್ಲಾನೆಟ್ ವಸ್ತುಗಳನ್ನ ಬಳಕೆ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ತೋಟದಲ್ಲಿ ಏನು ಬದಲಾವಣೆಗಳನ್ನ ನೀವು ಕಾಣ್ತಾ ಇದ್ದೀರಾ ಸರ್? ಮೊದಲೇ ನಾವು ತಿಪ್ಪೆ ಗೊಬ್ಬರ ಜೊತೆಗೆ ಮಣ್ಣು ಎಲ್ಲ ಹಾಕ್ತಿದ್ವಿ ಸರ್. ಓಕೆ. ಅವಾಗಂತ ಇಳುವರಿ ಬರ್ತಿರ್ಲಿಲ್ಲ, ಕೆಲವು ಮರ ಬರೋದು, ಕೆಲವು ಮರ ಬರ್ತಿರ್ಲಿಲ್ಲ. ಓಕೆ. ಈಗ ಗ್ರೀನ್ ಪ್ಲಾನೆಟ್ ನಾವು ಲಿಕ್ವಿಡ್ ಅಷ್ಟೇ ಉಪಯೋಗಿಸ್ತಿದ್ವಿ ಸರ್. ಓಕೆ. ಹೋಮು, ಪಟಾಸು ಇದೆಲ್ಲ ಬಂದಿದ್ದು ಇವಾಗ, ಈಗ ರೀಸೆಂಟ್ ಆಗಿ 1 ವರ್ಷ 2 ವರ್ಷ. ಹಾಗಾಗಿ ತಿಪ್ಪೆ ಗೊಬ್ಬರ ಜೊತೆಗೆ ನಾವೊಂದು ಸ್ವಲ್ಪ ಈ ಪ್ರೀಮಿಯಮ್ಮು, ಗ್ರೋ, ಬ್ಲೂಮು ಉಪಯೋಗಿಸ್ತಾ ಇದ್ವಿ, ಬಳಕೆ ಮಾಡ್ತಿದ್ವಿ ಸರ್. ಅದನ್ನೆಲ್ಲ ಸುತ್ತ ಜೀವಾಮೃತದ ಜೊತೆಗೆ ಬಳಕೆ ಮಾಡಿ ಇದು ಮಾಡ್ತಿದ್ವಿ. ಈಗ ಅದೆಲ್ಲ ಬಳಕೆ ಮಾಡಿದ ನಂತರ ನಿಮ್ಮ ತೋಟದಲ್ಲಿ ಏನು ಬದಲಾವಣೆ ಕಂಡಿದೆ ಸರ್? ಹಿಡುಪ್ ಚೆನ್ನಾಗಿದೆ ಸರ್, ಮತ್ತೆ ತೂಕನು ಚೆನ್ನಾಗಿ ಬರ್ತಾ ಇದೆ. ಓಕೆ. ಮತ್ತೆ ಎಲ್ಲ ಮರನೂ ಕಾಯಿ ನಿಲ್ತಾ ಇದೆ. ಎಲ್ಲ ಮರದಲ್ಲಿ ಮೊದಲು ಕೆಲವು ಮರದಲ್ಲಿ ಗೊನೆ ನಿಲ್ತಾ ಇತ್ತು, ಕೆಲವು ಮರದಲ್ಲಿ ಗೊನೆ ನಿಲ್ತಾ ಇರ್ಲಿಲ್ಲ, ಫ್ಲಕ್ಚುಯೇಷನ್ ಇತ್ತು, ತೂಕನೂ ಕಡಿಮೆ ಬರ್ತಾ ಇತ್ತು. ಈಗ ಓವರ್ ಆಲ್ 1 ಎಕರೆಗೆ ನಿಮ್ದು ಎಷ್ಟು ಕ್ವಿಂಟಲ್ ಹಸಿ ಅಡಿಕೆ ಬರ್ತಾ ಇದೆ ಸರ್? ಈಗ 80ರಿಂದ 100 ಕ್ವಿಂಟಲ್ ತನಕ ಬಂದಿದೆ ಸರ್. 80ರಿಂದ ಲಾಸ್ಟ್ ಕ್ರಾಪ್ 80 ಕ್ವಿಂಟಲ್. 80 ಕ್ವಿಂಟಲ್ ಆವರೇಜ್. ಈಗ ನಿಮ್ದು 80ರಿಂದ 100 ಕ್ವಿಂಟಲ್ ವರೆಗೂ ಹಸಿ ಅಡಿಕೆ ನೀವು ಬರ್ತಾ ಇದೆ. ಈಗ ನೀವು ಲಾಸ್ಟ್ ಇಯರ್ ನಿಮ್ಮಲ್ಲಿ ಸ್ವಲ್ಪ ಅಡಿಕೆ ಉದುರೋದು ಮತ್ತೆ ಹರಳು ಉದುರೋದು ಇದೆಲ್ಲ ನಾವು ಜವಳ ಜಮೀನ್ ಆಗಿರೋದು ಸರ್. ಅಡಿಕೆ ನಿಲ್ಸೋದೇ ಕಷ್ಟ ಆಗಿತ್ತು ಸರ್. ತುತ್ತ ಸುಣ್ಣ ಅದನ್ನ 3 ಟೈಮ್ 4 ಟೈಮ್ ಎಲ್ಲ ಮಾಡ್ತಿದ್ವಿ ಸರ್. ಓಕೆ. ಈಗ ಏನಾಗಿದೆ, ನಾವು ಶ್ರೀಕಾಂತ್ ಸರ್ ಹೇಳಿದ ಹಾಗೆ ಪೊಂಗ ಹಿಟ್ಟು ಅಂತ ಹೇಳಿ ಬಳಸಿದ್ವಿ ಸರ್. ಅದು ಬಳಸಿದ್ಮೇಲೆ ನಮ್ಮಲ್ಲಿ ಅಡಿಕೆ ಉದುರೋದು ಕಡಿಮೆ ಆಗಿದೆ. ಪೊಂಗ ಹಿಟ್ಟು ಬೆಲ್ಲ ಇದು ಮಾಡಿ ಟ್ರಂಚ್ ಮಾಡಿದಿರಿ. ಟ್ರಂಚ್ ಮಾಡಿದ್ರೆ ಸ್ಪ್ರೇ ಮಾಡಿದ್ರಿ ಫಂಗೋ ಹಿಟ್ಟು ಮತ್ತೆ ಸ್ಪೆಡಾಲ್ 90 ನೀವು ಸ್ಪ್ರೇ ಮಾಡಿದ್ಮೇಲೆ ಹರಳು ಇದು ಅಡಿಕೆ ಉದುರೋದು ಮತ್ತೆ ಕೊಳೆನ ಆಗಿದೆ, ಮತ್ತೆ ಒಡೆ ಅಡಿಕೆನೂ ಕಡಿಮೆ ಆಗಿದೆ. ಅಂಡೋಡ್ಕ ಒಡೆ ಅಡಿಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಏನು ಕೆಲವು ಭಾಗದಲ್ಲಿ ಅಂಡೋಡ್ಕ ಅಂತಾರೆ, ಇಲ್ಲಿ ಒಡೆ ಅಡಿಕೆ ಅಂತ ಹೇಳ್ತಾರೆ. ಏನು ಕಾಯಿ ಸೀಳುತ್ತೆ ಅದ್ರ ಕೂಡ ನಿಮ್ಗೆ ಮತ್ತೆ ಇನ್ನೊಂದು ಮರಗಳು ವೀಕ್ ಆಗಿ ಏನೋ ಹೋಗ್ತದೆ ಅನ್ನೋ ಮಟ್ಟಕ್ಕೆ ಹೋದದ್ದು ಚೆನ್ನಾಗಿದೆ ಸರ್. ಅಂದ್ರೆ ಅಲ್ಲಿ 1-2 ಮರ ಹಾಗೆ ಆಯ್ತು ಸರ್. ಇದು ಬಳಸಿದ್ಮೇಲೆ ಮರ ಚೆನ್ನಾಗಾಯ್ತು, ಮರ ಡೆವಲಪ್ಮೆಂಟ್ಸ್ ಗ್ರೋತ್ ಎಲ್ಲ ಚೆನ್ನಾಗಿ. ಓಕೆ. ಮಲ್ಲೇಶಪ್ಪ ಅವರೇ, ಸ್ನೇಹಿತರೆ, ಇವತ್ತು ಏನು ಗ್ರೀನ್ ಪ್ಲಾನೆಟ್ ಮಿಷನ್ ಸೇವ್ ದಿ ಮದರ್ ಜನ್ಮಭೂಮಿ ಉಳಿಸಿ ಅಭಿಯಾನದ ಮೂಲ ಉದ್ದೇಶ ಕಡಿಮೆ ಖರ್ಚು, ಅಧಿಕ ಇಳುವರಿ, ವಿಷರಹಿತವಾದಂಥ ಬೆಳೆಗಳನ್ನು ಬೆಳೀಲಿಕ್ಕೆ ನಾವು ಏನು ಈ ತಂತ್ರಜ್ಞಾನನ ಬಳಕೆ ಮಾಡಿ ಆ ರೈತರಿಗೆ ಏನು ನಮ್ಮ ಮಲ್ಲೇಶಪ್ಪ ಅವರು ಮೂಲತಃ ಅವರು ಮಾಸ್ಟ್ರು, ಕಳೆದ 10 ವರ್ಷದಿಂದ ಏನು ಈ ಅಡಿಕೆ ಕೃಷಿನೇ ಮಾಡ್ತಾ ಇದ್ದಾರೆ. ಅದರಲ್ಲೂ 5ರಿಂದ 6 ವರ್ಷದಿಂದ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ತಂತ್ರಜ್ಞಾನನ ಬಳಸ್ಕೊಂಡು ಇವತ್ತು ಏನು ಅಡಿಕೆ ತೋಟನ ಮಾಡ್ತಾ ಇದ್ದಾರೆ. ಇಲ್ಲಿ 4 ಎಕರೆ ಮಾಡಿಕೊಂಡು ಅದ್ರ ಜೊತೆಗೆ ಇಲ್ಲಿ GPS ಅಂದರೆ ಗ್ರೀನ್ ಪ್ಲಾನೆಟ್ ಸರ್ವಿಸ್ ಮಾಡಿಕೊಂಡು ಇಲ್ಲಿ ಸುತ್ತಮುತ್ತ ಇರೋವಂಥ ರೈತರಿಗೆ ಈಗ ಗ್ರೀನ್ ಪ್ಲಾನೆಟ್ ವಸ್ತುಗಳನ್ನ ಕೂಡ ಕೆಲವು ರೈತರಿಗೆ, ಅವರಿಗೆ ಸ್ನೇಹಿತರಿಗೆ ಮತ್ತು ಅವ್ರ ರಿಲೇಟಿವ್ಸ್ಗೆ ಅವರು ರೆಕಮೆಂಡ್ ಮಾಡ್ತಾ ಈ ಒಂದು ವಿಷಮುಕ್ತವಾದಂಥ ಬೆಳೆಗಳನ್ನ ಬೆಳೀಲಿಕ್ಕೆ ಈ ಒಂದು ತಂತ್ರಜ್ಞಾನ ಏನಿದೆ, ಆಲ್ರೆಡಿ ಇವರು ಪ್ರಾಮು, ಪೊಟ್ಯಾಶ್ ಇರ್ಬೋದು ಅಥವಾ ರೂಟ್ ಗಾರ್ಡು, ಈಗ ಕೊಳೆ ಬರ್ತಾ ಇತ್ತು, ಯಥೇಚ್ಛವಾದಂಥ ಮಳೆ ಮತ್ತು ಜೋಗು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಅಡಿಕೆ ಕೊಳೆಗೆ 3ರಿಂದ 4 ಸ್ಪ್ರೇ ಮಾಡ್ತಾ ಇದ್ರು ಸುಣ್ಣನ. ಅದ್ರ ಜಾಗದಲ್ಲಿ ಎಷ್ಟು ಸಲ ಸ್ಪ್ರೇ ಮಾಡಿದ್ರಿ ಫಂಗೋ ಹಿಟ್ನ? ಈ ಸರಿ ಒಂದೇ ಸಲ ಮಾಡಿದ್ವಿ. ಒಂದೇ ಸಲ ಫಂಗೋ ಹಿಟ್ಟು 200 ಲೀಟ್ರ್ ಡ್ರಮ್ಮಿಗೆ 1 ಲೀಟ್ರು
ಫಂಗೋಯಿಟ್ ಹಾಕಿ ಏನು ಸಿಂಪರಣೆ ಮಾಡಿದ್ದಾರೆ ಅವ್ರಿಗೆ ಸಂಪೂರ್ಣವಾದಂಥ ಒಂದು ಕೊಳೆ ನಿಂತು ಯಾವುದೇ ರೀತಿಯಾದಂಥ ಕೊಳೆ ಬರದೆ ಅಡಿಕೆ ಉದುರದೆ ಇವತ್ತು ಅದ್ಭುತವಾದಂಥ ಒಂದು ಇಳುವರಿ ಪಡ್ಕೊಂಡಿದ್ದಾರೆ. ಸ್ನೇಹಿತರೆ, ಏನು ಇವತ್ತು ಅಡಿಕೆ ಬೆಳೆಗಾರರಿದ್ದಾರೆ, ತುಂಬ ಖರ್ಚು ಹಾಕಿ, ತುಂಬ ಕೆಮಿಕಲ್ಲು, ತುಂಬ ಪಾಯ್ಸನ್ನ. ನೀವು ಯಾವ್ದಾರ ಕಳೆನಾಶಕ ಏನಾರ ಬಳಕೆ ಮಾಡ್ತೀರಾ ಸರ್ ಇಲ್ಲಿ ನಿಮ್ಮ ತೋಟದಲ್ಲಿ? ಸರ್ ಈಗ 4-5 ವರ್ಷದಿಂದ ಬರೀ ಕಳೆ ಕಟ್ ಮಾಡಿಸ್ತಿದ್ದೆ. ಕಳೆ ಕಟ್ ಮಾಡಿಸ್ತಾರೆ, ಏನು ಓಡಿಸ್ತಾ ಇಲ್ಲ. ಓಕೆ, ಅಂದರೆ ಇದ್ರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಈ ರಾಸಾಯನಿಕ ವಿಷಗಳನ್ನ ಹೊಡಿದೆ ನಾವು ಭೂಮಿನ ಒಂದು ಫಲವತ್ತತೆಗೆ ಇಟ್ಕೊಂಡ್ರೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ, ಜೊತೆಗೆ ಇಳುವರಿನೂ ಜಾಸ್ತಿ ಆಗುತ್ತೆ, ತೂಕ ಜಾಸ್ತಿ ಬರ್ತಾ ಇದೆ. ಇವತ್ತೇನು ಆವ್ರೇಜ್ ಇದೇ ಭಾಗದಲ್ಲಿ 50-60 ಕ್ವಿಂಟಾಲ್ ಹಸಿ ಅಡಿಕೆ ಆವ್ರೇಜ್ ಇದೆ. ಬಟ್ ನಮ್ಮ ಮಲ್ಲೇಶಪ್ಪ ಅವ್ರದ್ದು ಆಲ್ರೆಡಿ 80-100 ಕ್ವಿಂಟಾಲ್ಗೆ ಆಲ್ರೆಡಿ ಬಂದಿದೆ. ಈಗ ಮುಂದಿನ ವರ್ಷದ್ದು ಗರ್ಭ ಕಟ್ಟಿರೋದು ಅಥವಾ ನಾವು ಹೊಟ್ಟೆ ನೋಡಿದ್ರೆ ಅಡಿಕೆ ಮರದಲ್ಲಿ 120-130 ಕ್ವಿಂಟಾಲ್ ಹಸಿ ಅಡಿಕೆಗೆ ಅದ್ರದ್ದು ಮುಂದಿನ ಫ್ಯೂಚರ್ ನಾವು ಕಾಣ್ತಾ ಇದ್ದೀವಿ. ಇಷ್ಟು ಹೇಳ್ತಾ ಬೇರೆ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮಲ್ಲೇಶಪ್ಪ ಅವರೇ? ಕೆಮಿಕಲ್ ಬಳಕೆ ಮಾಡೋದಕ್ಕಿಂತ ತಿಪ್ಪೆಗೊಬ್ಬರ ಜೊತೆಗೆ ಈ ಒಂದು ಗ್ರೀನ್ ಪ್ಲಾನೆಟ್ ಇಂದು ಪ್ರೋಮೋ ಮತ್ತು ಪಟಾಸು, ಭೂಮಿ ಪವರ್ ಲಿಕ್ವಿಡ್ ಎಲ್ಲ ಬಳಸಿದ್ರೆ ಒಳ್ಳೆ ರಿಸಲ್ಟ್ ಪಡಿಬೋದು. ಭೂಮಿ ಕೂಡ ಜೀವಾಣುಗಳು ಫಲವತ್ತತೆಯಾಗಿ ಇರುತ್ತೆ. ಸ್ನೇಹಿತರೆ, ನಿಮ್ಮ ರೋಗಗಳನ್ನು ಕಂಟ್ರೋಲ್ ಮಾಡೋದು. ರೋಗ ಮೇಜರ್ ಆಗಿ ರೋಗ ಕಂಟ್ರೋಲ್ ಏನು ಯಾವಾಗ ಬೆಳೆ ಫಲವತ್ತತೆ ಜಾಸ್ತಿ ಆಗುತ್ತೆ ಅವಾಗ ರೋಗ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಆಗುತ್ತೆ. ಇಷ್ಟು ಹೇಳ್ತಾ ಇವತ್ತು ನಾವು ಈ ಒಂದು ಇಂಡಿವಳ್ಳಿ ಗ್ರಾಮ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆಯ ಈ ಒಂದು ಅದ್ಭುತವಾದಂಥ ಒಂದು ತೋಟದಲ್ಲಿ ನಾವಿದ್ದೀವಿ. ಅವರ ಒಂದು ಅನುಭವನ ಹಂಚ್ಕೊಂಡಿದ್ದಾರೆ. ತುಂಬ ಧನ್ಯವಾದಗಳು ಮಲ್ಲೇಶಪ್ಪ. ಥ್ಯಾಂಕ್ ಯು. ಅದೇ ಕ್ಲಿಕ್ ಮಾಡಿ ಸರ್ ಅಲ್ಲೇ.